ಜನ್ಮಭೂಮಿಯಿಂದ ಐಕ್ಯ ಸ್ಥಳಕ್ಕೆ ಆಗಮಿಸಿದ ಚನ್ನಮ್ಮಾಜಿಯವರ ಆತ್ಮ ಜ್ಯೋತಿ ಯಾತ್ರೆ. ಫೆಬ್ರವರಿ 2ರಂದು ಬೈಲಹೊಂಗಲ ಪಟ್ಟಣದಲ್ಲಿ ಸಂಭ್ರಮದ ವಾತಾವರಣ ಮನೆ ಮಾಡಿತ್ತು. ಕಾರಣ ಸ್ವತಂತ್ರ ಸಂಗ್ರಾಮದ ಬೆಳ್ಳಿಚುಕ್ಕಿ ವೀರಮಾತೆ ಕಿತ್ತೂರು ರಾಣಿ ಚನ್ನಮ್ಮಾಜಿಯವರ ಹುಟ್ಟೂರಿನಿಂದ ಅವರ ಆತ್ಮ ಜ್ಯೋತಿಯನ್ನ ಸಡಗರ ಸಂಭ್ರಮದಿಂದ ಬೈಲಹೊಂಗಲ ಪಟ್ಟಣಕ್ಕೆ ಕರೆತರಲಾಗಿತ್ತು. ಕಾಕತಿಯಿಂದ ಬೆಳಗಾವಿ ಮಾರ್ಗವಾಗಿ ಕಿತ್ತೂರಿಗೆ ಭೇಟಿ ನೀಡಿ ಅಲ್ಲಿಂದ ಸಂಗೊಳ್ಳಿ ರಾಯಣ್ಣನ ಗ್ರಾಮದ ಮಾರ್ಗವಾಗಿ ಬೈಲಹೊಂಗಲ ನಗರಕ್ಕೆ ಆಗಮಿಸಿದ ಆತ್ಮ ಜ್ಯೋತಿಯನ್ನ ಕೂಡಲ ಸಂಗಮದ ಜಗದ್ಗುರು ಬಸವ ಜಯ ಮೃತ್ಯುಂಜಯ ಮಹಾಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ಧಾರ್ಮಿಕ ದತ್ತಿ ಇಲಾಖೆ ನಿರ್ದೇಶಕರಾದ ವೇದಮೂರ್ತಿ ಡಾಕ್ಟರ್ ಮಹಾಂತಯ್ಯ ಆರಾದ್ರಿಮಠ ಶಾಸ್ತ್ರಿಗಳು, ಬೈಲಹೊಂಗಲ ಶಾಸಕರಾದ ಮಹಾಂತೇಶ್ ಕೌಜಲ್ಗಿ, ಚೆನ್ನಮ್ಮನ ಕಿತ್ತೂರು ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ್, ಪಂಚಮಸಾಲಿ ಸಮಾಜದ ಬೈಲಹೊಂಗಲ ತಾಲೂಕು ಘಟಕದ ಅಧ್ಯಕ್ಷರಾದ ಶ್ರೀಶೈಲ್ ಬೋಳನವರ್, ಉಪವಿಭಾಗಾಧಿಕಾರಿ ಶ್ರೀಮತಿ ಪ್ರಭಾವತಿ ಪಕ್ಕೀರ್ಪುರ್, ಬೈಲಹೊಂಗಲ ಪುರಸಭೆ ಮಾಜಿ ಅಧ್ಯಕ್ಷರಾದ ಬಸವರಾಜ ಜನ್ಮಟ್ಟಿ ಸೇರಿದಂತೆ ಗಣ್ಯಾತಿಗಣ್ಯರ ನೇತೃತ್ವದಲ್ಲಿ ಅದ್ದೂರಿಯಾಗಿ ಜ್ಯೋತಿಯನ್ನ ಬರಮಾಡಿಕೊಳ್ಳಲಾಯಿತು. ಬೆಳಗಾವಿ ರಸ್ತೆಯಲ್ಲಿನ ಚನ್ನಮ್ಮಾಜಿ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಬಸವಜಯ ಮೃತ್ಯುಂಜಯ ಮಹಾಸ್ವಾಮೀಜಿಗಳು, ಇಂದು ಭೂಪಟದಲ್ಲಿ ರಾಯಣ್ಣನವರ ಹೆಸರನ್ನು ಪ್ರಜ್ವಲಿಸಿರುವಂತೆ ಮಾಡಿದ ಸಿದ್ದರಾಮಯ್ಯನವರು ಚನ್ನಮ್ಮಾಜಿಯವರ ಜನ್ಮಸ್ಥಳ ಕಿತ್ತೂರು ಅರಮನೆ ಹಾಗೂ ಐಕ್ಯ ಸ್ಥಳವನ್ನು ಅಭಿವೃದ್ಧಿಪಡಿಸುವಂತೆ ತಿಳಿಸಿ ಚನ್ನಮ್ಮಾಜಿ ಐಕ್ಯ ಸ್ಥಳವನ್ನು ರಾಷ್ಟ್ರೀಯ ಸ್ಮಾರಕವನ್ನಾಗಿಸಲು ಕೇಂದ್ರ ಸೂಕ್ತ ಕ್ರಮವನ್ನು ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ರಾಷ್ಟ್ರಮಾತೆ ಕಿತ್ತೂರಾಣಿ ಚೆನ್ನಮ್ಮನವರ ಲಿಂಗೈಕ್ಯ ಸ್ಮರಣೋತ್ಸವ ಕಾರ್ಯಕ್ರಮವನ್ನು ಸಾರ್ವಜನಿಕವಾಗಿ ಕಳೆದ 13 ವರ್ಷಗಳಿಂದ ನಮ್ಮ ಲಿಂಗಾಯತ ಪಂಚಮಸಾಲಿ ಸಮಾಜ ವತಿಯಿಂದ ನಾವೆಲ್ಲರೂ ಬೈಲಹೊಂಗಲದ ಚೆನ್ನಮ್ಮನ ಐಕ್ಯ ಸ್ಥಳ ಅಂದರೆ ಸಮಾಧಿ ಸ್ಥಳ ಮೊದಲು ಅದ್ದೂರಿ ಮಾಡ್ತಾ ಇದ್ವಿ. ಕಳೆದ 3 ವರ್ಷಗಳಿಂದ ಲಿಂಗೈಕ್ಯ ಜ್ಯೋತಿ ಯಾತ್ರೆ ಎನ್ನುವಂಥ ಹೆಸರಿನಲ್ಲಿ ಚೆನ್ನಮ್ಮನ ಜನ್ಮಸ್ಥಳ ಕಾಕತಿಯಿಂದ ಚೆನ್ನಮ್ಮನ ಐಕ್ಯ ಸ್ಥಳ ಬೈಲಹೊಂಗಲವರೆಗೆ ಅದ್ದೂರಿಯಾಗಿರ್ತಕ್ಕಂಥ ಚೆನ್ನಮ್ಮನ ಜ್ಯೋತಿಯನ್ನು ಯಶಸ್ವಿಯಾಗಿ ಮಾಡ್ತಾ ಬರಲಾಗಿದೆ. ಅದರಂತೆ ಈ ಸಾರಿ ಭಾಳಷ್ಟು ವಿಶೇಷವಾಗಿ ಕೇವಲ ಲಿಂಗಾಯತ ಪಂಚಮಸಾಲಿ ಸಮಾಜ ಮಾತ್ರವಲ್ಲದೆ ಎಲ್ಲ ಕುಲ ಬಾಂಧವರು ಕೂಡಿಕೊಂಡು ಈ ಸಾರಿ ಭಾಳ ಅದ್ದೂರಿಯಾಗಿ ನಮ್ಮ ಸಮಾಜ ಮತ್ತು ಸ್ಮರಣೋತ್ಸವ ಸಮಿತಿ ವತಿಯಿಂದ ಭಾಳ ಅರ್ಥಪೂರ್ವವಾಗಿ ಚೆನ್ನಮ್ಮನ ಲಿಂಗೈಕ್ಯ ಜ್ಯೋತಿ ಯಾತ್ರೆ ಕಾಕತಿಯಿಂದ ಬೆಳಗಾವಿ, ಹಿರೇಬಾಗೇವಾಡಿ, ಚೆನ್ನಮ್ಮನ ಕಿತ್ತೂರು, ಸಂಗೊಳ್ಳಿ, ಹಂಪಿ ಮೂಲಕ ಚೆನ್ನಮ್ಮನ ಐಕ್ಯ ಸ್ಥಳ ಬೈಲಹೊಂಗಲಕ್ಕೆ ಇನ್ನೇನು ಕೆಲವೇ ನಿಮಿಷ ತಲುಪ್ತಾ ಇದೆ. ಈ ಮೂಲಕ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡಂದರೆ ಇಡೀ ಜ್ಯೋತಿ ಯಾತ್ರೆ ಉದ್ದಗಲಕ್ಕೂ ಒಂದು ನೋವು ಕೇಳಿ ಬರ್ತಾ ಇದೆ. ಚೆನ್ನಮ್ಮನ ಮಾನಸ ಪುತ್ರರಾಗಿರ್ತಕ್ಕಂಥ ರಾಯಣ್ಣನ ಅಭಿವೃದ್ಧಿ ಪ್ರಾಧಿಕಾರ ಮಾಡಿ ರಾಯಣ್ಣನ ನಂದಿಗಡೆ ಇವತ್ತು ಅಭಿವೃದ್ಧಿ ಮಾಡಿದ್ದಾರೆ. ರಾಯಣ್ಣನ ಸಂಗೊಳ್ಳಿ ಅಭಿವೃದ್ಧಿ ಆಗಿದೆ. ರಾಯಣ್ಣ ಹೆಸರಲ್ಲಿ ಇವತ್ತು ಸೈನಿಕ ಶಾಲೆ ಆಗಿದೆ. ಬಹಳ ಸಂತೋಷ ಆಗಿದೆ, ಖುಷಿಯಾಗಿದೆ. ಜೊತೆಗೆ ಚೆನ್ನಮ್ಮನ ಅರಮನೆ, ಚೆನ್ನಮ್ಮನ ಕಿತ್ತೂರು, ಚೆನ್ನಮ್ಮನ ಕಾಕತಿ, ಚೆನ್ನಮ್ಮನ ಬೈಲಹೊಂಗಲ ನೋಡಿದಾಗ ಏನೂ ಅಭಿವೃದ್ಧಿಗೊಳ್ತಾ ಇಲ್ಲ. ಈ ಹಿನ್ನೆಲೆಯೊಳಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮನವೊಲಿಸಿ ಅವ್ರು ಯಾವ ರೀತಿ ರಾಯಣ್ಣನ ಭೂಮಿಯನ್ನು ಇವತ್ತು ವಿಶ್ವದ ಭೂಪಟದಲ್ಲಿ ಗುರುತಿಸುವ ಕೆಲಸ ಮಾಡಿದರೆ ಮತ್ತೊಮ್ಮೆ ಅವಧಿ ಅವರಿಗೆ ಸರ್ಕಾರ ಕೊಟ್ಟಿದೆ. ಅವರ ಅವಧಿಯಲ್ಲಿ ಸಹ ಚೆನ್ನಮ್ಮನ ಕಿತ್ತೂರು, ಚೆನ್ನಮ್ಮನ ಬೈಲಹೊಂಗಲ, ಚೆನ್ನಮ್ಮನ ಕಾಕತಿಯನ್ನು ಸಹ ಅಭಿವೃದ್ಧಿಗೊಳಿಸುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಬೇಕು. ಆ ಹಿನ್ನೆಲೆ ಒಳಗೆ ಕೇಂದ್ರ ಸರ್ಕಾರಕ್ಕೆ ಈ ಭೂಮಿಯನ್ನು ರಾಷ್ಟ್ರೀಯ ಸ್ಮಾರಕ ಅಂತ ಘೋಷಣೆ ಮಾಡಲಿಕ್ಕೆ ಕೂಡಲೇ ಕ್ರಮ ಕೈಗೊಳ್ಳಬೇಕು. 200ನೇ ವರ್ಷದ ವಿಜಯೋತ್ಸವ ಇರೋದ್ರಿಂದ ಕರ್ನಾಟಕ ವರ್ಷದುದ್ದಗಲೂ ಸರ್ಕಾರ ವಿಜಯೋತ್ಸವದ ಮೂಲಕವಾಗಿ ಚೆನ್ನಮ್ಮನ ಇತಿಹಾಸವನ್ನ ಗಗನ ಎತ್ತರಕ್ಕೆ ಬೆಳಗಿಸುವುದರಿಂದ ವಿಶ್ವಮಾನ್ಯಗೊಳಿಸುವುದರೊಳಗೆ ನೂರಾರು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಬೇಕು ಅನ್ನೋದು ಒತ್ತಾಯ ಮಾಡ್ತಾ ಇವರು ಚೆನ್ನಮ್ಮನ ಐಕ್ಯ ಸ್ಥಳವನ್ನ ನೋಡಿದ್ರೆ ಬಹಳ ಬೇಜಾರು ಅನಿಸುತ್ತೆ. ಆ ಹಿಂದೆ ನಮ್ಮ ಪೂರ್ವಿಕರ ಸಮಾಜ ನೋಡಿದ್ರೆ ಖುಷಿ ಅನಿಸುತ್ತೆ. ಇಡೀ ಭಾರತ ಸ್ವಾತಂತ್ರ್ಯ ಕೊಟ್ಟ ಚೆನ್ನಮ್ಮನ ಐಕ್ಯ ಸ್ಥಳ ಇವತ್ತು ಇನ್ನೂ ಅಭಿವೃದ್ಧಿ ಹೊಂದಿರತಕ್ಕಂಥ ನೋವಿನ ಸಂಗತಿ. ಆ ಹಿನ್ನೆಲೆಯೊಳಗೆ ವಿಶೇಷವಾಗಿರ್ತಕ್ಕಂಥ ಒಂದು ಪಡೆಯನ್ನು ತಯಾರು ಮಾಡಿ ಇದು ಅಭಿವೃದ್ಧಿಗೋಸ್ಕರವಾಗಿಯೇ ಹೆಚ್ಚಿನ ಕಾಳಜಿಯನ್ನು ಮಾನ್ಯ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಈ ಮೂಲಕ ಮನವಿ ಮಾಡ್ಕೊಳ್ತಾ ಈಗಾಗಲೇ ನಮ್ಮ ಕಿತ್ತೂರಿನ ಶಾಸಕರು ಬಾಬಾ ಸಾಹೇಬ್ ಪಾಟೀಲ್ ಅವರ ನೇತೃತ್ವದೊಳಗಡೆ ಚೆನ್ನಮ್ಮನ ಅರಮನೆ ಮಾಡುವಂಥ ಹಿನ್ನೆಲೆಯೊಳಗೆ ಅವರು ಕೂಡಲೇ ಕಾರ್ಯೋನ್ಮುಖರಾಗಿದ್ದಾರೆ. ಅವರು ಮಾಡುವಂಥ ಏನು ಯೋಜನೆಗಳಿದೆ ಅದಕ್ಕೆ ಪೂರಕವಾಗಿ ಮಾನ್ಯ ಮುಖ್ಯಮಂತ್ರಿ ಅನುದಾನ ಬಿಡುಗಡೆ ಮಾಡಿ ಕಿತ್ತೂರನ್ನ ಮತ್ತೊಮ್ಮೆ ವಿಶ್ವದ ಭೂಪಟದಲ್ಲಿ ಗುರುತಿಸುವ ಕೆಲಸ ಮಾಡಬೇಕು ಅಂತೇಳಿ ಈ ಭಾಗದ ಜನರ ಅಭಿಪ್ರಾಯವನ್ನು ನಾನು ಈ ಮಾಧ್ಯಮ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಇನ್ನು ಪುರಸಭೆ ಸದಸ್ಯರು ಹಾಗೂ ಯುವ ಮುಖಂಡರಾದ ವಿಜಯ್ ಬೋಳನವರ್ ಅವರು ನಮ್ಮ ಕ್ರಾಂತಿನಾಡು ವಾಹಿನಿಯೊಂದಿಗೆ ಮಾತನಾಡಿ ಚನ್ನಮ್ಮಾಜಿಯವರ ಆದರ್ಶಗಳನ್ನು ಯುವ ಪೀಳಿಗೆ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತೆ ಸಲಹೆ ನೀಡಿದರು.
ಎಲ್ಲರಿಗೂ ತಮ್ಮ ವಿಜಯಗಳನ್ನು ಮಾಡುವ ನಮಸ್ಕಾರಗಳು. ಈ ದಿನದಂದು ಶ್ರೀ ಚೆನ್ನಮ್ಮಾಜಿ ಅವರವರ 195ನೇ ಪುಣ್ಯ ಸ್ಮರಣೋತ್ಸವದಂದು ಏನು ಹೇಳಿಕೆ ಅಂದ್ರೆ ಚೆನ್ನಮ್ಮಾಜಿಯವರು ಇವತ್ತು ಈ ದೇಶಕ್ಕಾಗಿ ಹೋರಾಡಿರಲಿಲ್ಲ ಅಂದ್ರೆ ನಾವು ಸ್ವಾತಂತ್ರ್ಯವಾಗಿ ಸುತ್ತಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಹಾಗೆ ಚೆನ್ನಮ್ಮಾಜಿಯವರು ತಮಗಷ್ಟೇ ಅಲ್ಲ ಇಡೀ ಜಗತ್ತಿಗೆ ಅವರು ಹೋರಾಡಿದ್ದಾರೆ, ತಮ್ಮ ಜೀವನವನ್ನು ಕಳೆದಿದ್ದಾರೆ. ಮುಂಬರುವ ಪೀಳಿಗೆ ತಮ್ಮ ಜೀವನದಲ್ಲಿ ಅವರ ಆದರ್ಶಗಳನ್ನು ಅಳವಡಿಸಿಕೊಂಡು ಜೀವನ ಮಾಡಬೇಕು ಅಂತ ಈ ಒಂದು ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಇನ್ನು ನಗರದಲ್ಲಿ ಡೊಳ್ಳು ವಾದ್ಯಗಳೊಂದಿಗೆ ಸಾಗಿದ ಜ್ಯೋತಿ ಯಾತ್ರೆ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ಹಾಗೂ ಬೈಲಹೊಂಗಲ ಶಾಸಕರಾದ ಮಹಾಂತೇಶ್ ಕೌಜಲಗಿ, ಚೆನ್ನಮ್ಮನ ಕಿತ್ತೂರು ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ್ ಸೇರಿದಂತೆ ಪಂಚಮಸಾಲಿ ಸಮಾಜದ ಮುಖಂಡರ ಹಾಗೂ ಚೆನ್ನಮ್ಮಾಜಿ ರಾಯಣ್ಣನವರ ಅಭಿಮಾನಿಗಳ ಸಮ್ಮುಖದಲ್ಲಿ ಐಕ್ಯ ಸ್ಥಳಕ್ಕೆ ಜ್ಯೋತಿಯನ್ನು ಅರ್ಪಿಸಲಾಯಿತು. ಬ್ರಿಟಿಷರ ವಿರುದ್ಧ ಸಮರ ಸಾರಿ ಕಿತ್ತೂರು ನಾಡಿನ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಜೀವನವನ್ನೇ ತ್ಯಾಗ ಮಾಡಿದ ಕಿತ್ತೂರು ರಾಣಿ ಚೆನ್ನಮ್ಮಾಜಿ ಅವರಂತಹ ದೇಶ ಪ್ರೇಮಿಗಳನ್ನು ಸ್ಮರಿಸುವುದು ಪ್ರತಿಯೊಬ್ಬನ ಕನ್ನಡಿಗನ ಆದ್ಯ ಕರ್ತವ್ಯ ಅಂತ ಹೇಳ್ತಾ ಸಾಮಾಜಿಕ ನ್ಯಾಯಕ್ಕಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಕ್ರಾಂತಿನಾಡು ನ್ಯೂಸ್.